ಜ್ಯೋತಿ ಮಲ್ಹೋತ್ರಾಳಿಂದ ಮತ್ತಷ್ಟು ವಿಚಾರ ಬೆಳಕಿಗೆ. ಯೂಟ್ಯೂಬರ್ ಆಪ್ತರಿಗೂ ಪೊಲೀಸ್ ಗ್ರಿಲ್. ಪಹಲ್ಗಾಮ್ ದಾಳಿಗೆ ಭದ್ರತಾ ವೈಫಲ್ಯವೇ ಕಾರಣ. ಎಐಸಿಸಿ ಅಧ್ಯಕ್ಷ ಖರ್ಗೆ ರೋಷಾವೇಶ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇಂದಿಗೆ 2 ವರ್ಷ. ಹೊಸಪೇಟೆಯಲ್ಲಿ ಕೈ ಬೃಹತ್ ಸಮಾವೇಶ. ಕೋರ್ಟ್ ಮುಂದೆ ದರ್ಶನ್ ಪವಿತ್ರ. ದಾಸನ ನಂಬರ್ಗಾಗಿ ಪವಿತ್ರ ದುಂಬಾಲು ಕಳ್ಳತನ ಮಾಡಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿದ್ದ. ಈತ ಆಧುನಿಕ ರಾಬಿನ್ ಹುಡ್. ಈ ಬಗ್ಗೆ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಾಕ್ ಪರ ಬೇಹುಗಾರಿಕೆ ಆರೋಪದಲ್ಲಿ ಬಂಧನವಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳಿಂದ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಆದರೆ ಜ್ಯೋತಿ ಮಲ್ಹೋತ್ರಾ ವಿಚಾರಣೆಗೆ ಸಹಕರಿಸುತ್ತಿಲ್ಲ ಎನ್ನಲಾಗಿದೆ. ಈ ಮಧ್ಯೆ ಇದುವರೆಗೆ 10ಕ್ಕೂ ಹೆಚ್ಚು ಪಾಕ್ ಪರ ಗೂಢಚಾರಿಗಳನ್ನು ಬಂಧಿಸಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪರಿಚಯ ಇರುವ ಎಲ್ಲಾ ಸ್ನೇಹಿತರನ್ನು ತನಿಖೆಗೆ ಒಳಪಡಿಸಲಾಗಿದೆ. ಮಲ್ಹೋತ್ರಾ ಅನೇಕ ಪಾಕಿಸ್ತಾನಿ ಏಜೆಂಟ್ಗಳೊಂದಿಗೆ ಸಂಪರ್ಕದಲ್ಲಿ ಇದ್ದರು ಮತ್ತು ಅವರ ಸಂಪರ್ಕವನ್ನ ರಹಸ್ಯವಾಗಿ ಇಡಲು ವಿಭಿನ್ನ ವಿಧಾನಗಳನ್ನು ಬಳಸ್ತಾ ಇದ್ರು ಅಂತ ಆರೋಪಿಸಲಾಗಿದೆ. ಇನ್ನು ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ಜ್ಯೋತಿ ಐಎಸ್ಐಗೆ ಹೆಚ್ಚಿನ ಜನರನ್ನ ನೇಮಿಸಿಕೊಳ್ಳಲು ಸಹಾಯ ಪಡೆಯಲು ಮುಂದಾಗಿದೆ. ಐಎಸ್ಐ ಏಜೆಂಟ್ಗಳು ನಕಲಿ ಖಾತೆಗಳನ್ನು ತೆರೆದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕಿಂತ ಆ ದೇಶದವರನ್ನೇ ಬಲೆಗೆ ಬೀಳಿಸಿ ಕೆಲಸ ಮಾಡಿಸಿಕೊಳ್ಳೋದು ಅವರ ಪ್ಲಾನ್ ಆಗಿತ್ತು. ಆಕೆ ವ್ಲಾಗರ್ ಆದ ಕಾರಣ ಸುಲಭವಾಗಿ ಆಕೆಯ ಮೇಲೆ ಯಾರಿಗೂ ಅನುಮಾನ ಬಾರದಂತೆ ನಮ್ಮ ಕೆಲಸವನ್ನ ಮಾಡಿಸಿಕೊಳ್ಳೋದಕ್ಕೆ ಯೋಚಿಸಿತ್ತು ಎಂಬ ವಿಚಾರಗಳು ಬೆಳಕಿಗೆ ಬಂದಿವೆ. ಕಾಂಗ್ರೆಸ್ ಸಾಧನಾ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಪಹಲ್ಗಾಮ್ ದಾಳಿ ಪ್ರಸ್ತಾಪಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಮೋದಿ ಸರ್ಕಾರ ಸೆಕ್ಯೂರಿಟಿ ಕೊಟ್ಟಿಲ್ಲ, ಹೀಗಾಗಿ ಅಲ್ಲಿ ಜನರ ಕೊಲೆಯಾಯಿತು. ದಾಳಿಯ ಬಗ್ಗೆ ಮೋದಿಗೆ ಮೊದಲೇ ಗೊತ್ತಿತ್ತು, ಹೇಳಿದ್ರೆ 26 ಪ್ರಾಣ ಉಳಿತಿದ್ವು ಅಂತ ಹೇಳಿದರು. ಇನ್ನು ಪಾಕಿಸ್ತಾನದ ಕೆಲಸ ಯಾವಾಗಲೂ ನಮ್ಮ ದೇಶದ ಮೇಲೆ ಗೂಬೆ ಕೂರಿಸೋದು. ಸರ್ವಪಕ್ಷ ಸಭೆಯಲ್ಲಿ ಯುದ್ಧ ಮಾಡುವ ಬಗ್ಗೆ ಸಮ್ಮತಿ ಸೂಚಿಸಿದ್ವು. ಮೊದಲು ದೇಶ, ನಂತರ ಜಾತಿ ಧರ್ಮ ಅಂತ ಹೇಳಿದ್ವು. ದೇಶ ಮೊದಲಲ್ಲ, ಮೋದಿ ಮೊದಲು ಎನ್ನುವ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಸರ್ವಪಕ್ಷದ ಸಭೆಯನ್ನ ಕರೆದರು, ಆದ್ರೆ ಮೋದಿ ಅವರು ಬರಲಿಲ್ಲ. ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ, ನಮಗೆ ದೇಶ ಉಳಿಸಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಅವಧಿಯ ಸಾಧನೆಯನ್ನು ತಿಳಿಸಲೆಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಸಚಿವರು, ಶಾಸಕರು ಭಾಗಿಯಾದರು. ಸಮಾವೇಶಕ್ಕೆ ಲಕ್ಷಾಂತರ ಜನರು ಸೇರಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಂಡಾಡಿದರು. ರಾಹುಲ್ ಗಾಂಧಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರುವ ಕೆಲಸಗಳನ್ನು ಹೊಗಳುವ ಮೂಲಕ ಸರ್ಕಾರದ ಕಾರ್ಯವನ್ನು ಶ್ಲಾಘಿಸಿದರು. कांग्रेस पार्टी की सरकार को 2 साल पूरे हुए हैं. चुनाव के समय आपसे वायदे किए थे, 5 गारंटी देने के वायदे किए थे. बीजेपी के लोगों ने कहा कि कांग्रेस पार्टी ये काम पूरा नहीं करेगी. प्रधानमंत्री ने कहा कि ये काम नहीं किया जाएगा. ನಾವು ಈ ನಾಡಿನ ಜನರ ಮುಂದೆ ಹೋದಾಗ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದು, ಮ್ಯಾನಿಫೆಸ್ಟೋವನ್ನ ತಯಾರು ಮಾಡಿ ರಾಜ್ಯಕ್ಕೆ ಕೊಟ್ಟಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ. ಕಳೆದ 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಕಾಂಗ್ರೆಸ್ ನಡೆಸುತ್ತಿರುವ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ಕಿಡಿಕಾರಿದೆ. ಆರ್ ಅಶೋಕ್ ಮಾತನಾಡಿ, ರಾಜ್ಯದಲ್ಲಿ ಮಳೆ ಬಂದು ಸೂತಕ ಇದೆ. ಸೂತಕದ ವೇಳೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಜನ ಅನ್ನ ಮೂಲಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇವರು ಅಲ್ಲಿ ಬಿರಿಯಾನಿ ತಿನ್ನುತ್ತಾ ಮಜಾ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯ ಸಮಾವೇಶ ರದ್ದು ಮಾಡಿ ಬಾ ಅಂತೆಲ್ಲ ಹರಿಹಾಯ್ದರು. ಇತ್ತ ವಿಜಯೇಂದ್ರ ಕೂಡ ಸಾಧನಾ ಸಮಾವೇಶ ಮಾಡೋ ಬದಲು ಬೆಂಗಳೂರಿಗೆ ಬಂದು ಕಾಮಗಾರಿ ಮುಗಿಸಲಿ, ನಮ್ಮ ಮೇಲೆ ಆರೋಪ ಮಾಡೋದಲ್ಲ, 2 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಮಳೆಯ ಪ್ರವಾಹ ನಡೀತಾ ಇದೆ. ಬೆಂಗಳೂರು ಜಲಾವೃತ ಆಗಿದೆ. ಮುಳುಗುತ್ತಿರುವ ಬೆಂಗಳೂರು ಮಾಧ್ಯಮದಲ್ಲಿ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಜನ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ 5 ಜನ ಮಳೆಯ ಹಾನಿಯಿಂದ ತೀರ್ಕೊಂಡಿದ್ದಾರೆ. ಈ ಸಮಾವೇಶ, ಈ 5 ಜನ ಸಾವಿನ ಮೇಲೆ ಸಮಾವೇಶ ಇದು. ಜಲಾವೃತ ಆಗಿದೆ. ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. 2 ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಈಗಾದ್ರೂ ಕೂಡ ಎಚ್ಚೆತ್ತುಕೊಂಡು ಇಲ್ಲಿ ಆಗ್ಬೇಕಾಗಿರ್ತಂತ ಕೆಲಸ ಕಾರ್ಯಗಳನ್ನ, ಕಾಮಗಾರಿಗಳನ್ನ ತ್ವರಿತಗತಿಯಲ್ಲಿ ಮುಗಿಸಬೇಕು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ನ್ಯಾಯಾಲಯಕ್ಕೆ ಹಾಜರಾದರು. ಕಳೆದ ಬಾರಿ ವಿಚಾರಣೆ ನಡೆದಾಗ ಗೈರಾಗಿದ್ದ ದರ್ಶನ್ ಬಗ್ಗೆ ಅಸಮಾಧಾನ ಹೊರಹಾಕಿದ್ದ ನ್ಯಾಯಾಲಯ ಆರೋಪಿಗಳು ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಬರಬೇಕು ಅಂತ ಸೂಚನೆ ನೀಡಿತ್ತು. ಅದರಂತೆ ಇವತ್ತು ಆಪ್ತ ಧನ್ವೀರ್ ಜೊತೆ ಕೋರ್ಟ್ಗೆ ದರ್ಶನ್ ಹಾಜರಾದರು. 17 ಆರೋಪಿಗಳು ಕೂಡ ಕೋರ್ಟ್ಗೆ ಆಗಮಿಸಿದರು. ವಿಚಾರಣೆ ನಡೆಸಿದ ಕೋರ್ಟ್ A11 ನಾಗರಾಜು ಕೇಸ್ ಮೇಲೆ ಹೊಸಪೇಟೆಗೆ ತೆರಳೋದಕ್ಕೆ ಅನುಮತಿ ನೀಡಿತು. ಆರೋಪಿಗಳ ವಿಚಾರಣೆಗೆ ಹಾಜರಾಗಲು ಹೆಚ್ಚಿನ ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಇನ್ನು ಕೋರ್ಟ್ ಪವಿತ್ರ ಗೌಡಗೆ 15 ದಿನ ಹೊರ ರಾಜ್ಯಕ್ಕೆ ತೆರಳಲು ಅವಕಾಶ ನೀಡಿದೆ.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪ್ರಕರಣದ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಿದೆ. ಈ ವೇಳೆ ಒಂದಷ್ಟು ಅಪರೂಪದ ಘಟನೆಗಳು ನಡೆದವು. ಕೋರ್ಟ್ ಹಾಲ್ನಲ್ಲಿ ಎಲ್ಲ ಆರೋಪಿಗಳು ಪ್ರಕರಣದ ಆರೋಪದಂತೆ ಸಾಲಿನಲ್ಲಿ ನಿಲ್ಲುವಂತೆ ಜಡ್ಜ್ ಸೂಚನೆ ನೀಡಿದ್ದಾರೆ. ಅದರಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ನಲ್ಲಿ ಅಕ್ಕಪಕ್ಕದಲ್ಲಿ ನಿಂತಿದ್ದರು. ಅಲ್ಲದೆ ವಿಚಾರಣೆ ಮುಗಿಸಿ ವಾಪಸ್ಸಾಗುವ ವೇಳೆ ಲಿಫ್ಟ್ನಲ್ಲಿ ದರ್ಶನ್ ಫೋನ್ ನಂಬರ್ಗಾಗಿ ಪವಿತ್ರ ಗೌಡ ದುಂಬಾಲು ಬಿದ್ದಿದ್ದಾರೆ. ನಂಬರ್ ಬೇಕೇ ಬೇಕು ಅಂತ ಹಠ ಹಿಡಿದು ಕೊನೆಗೂ ದರ್ಶನ್ ನಂಬರ್ ಅನ್ನು ಪಡ್ಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ವೇಳೆಯೂ ಪವಿತ್ರ ಗೌಡ ದರ್ಶನ್ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರು. ಇದೀಗ ದುಂಬಾಲು ಬಿದ್ದು ನಂಬರ್ ಪಡ್ಕೊಂಡಿದ್ದಾರೆ. ಇನ್ನು ಕೋರ್ಟ್ನಿಂದ ಹೊರಬರುವಾಗ ದರ್ಶನ್ ಪವಿತ್ರ ಗೌಡ ಕೈ ಹಿಡ್ಕೊಂಡು ಹೊರಬಂದಿದ್ದಾರೆ. ಜುಲೈ 10ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಅಂದು ಎಲ್ಲ ಆರೋಪಿಗಳು ಹಾಜರಿ ಹಾಕಲು ಕೋರ್ಟ್ ಸೂಚಿಸಿದೆ. ಕಳ್ಳತನ ಮಾಡಿ 20 ಮಕ್ಕಳ ಶಾಲಾ ಕಾಲೇಜು ಫೀಸ್ ಕಟ್ಟಿದ್ದ ಖತರ್ನಾಕ್ ಮನೆಗಳ್ಳರನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನದ ಮಾಸ್ಟರ್ ಮೈಂಡ್ ಬೇಗೂರು ನಿವಾಸಿ ಶಿವು, ಹೆಂಡತಿ ಮಕ್ಕಳಿಲ್ಲದ ಈತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇದ್ದಾಗ ಏರಿಯಾದಲ್ಲಿ ಸ್ನೇಹಿತರು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಪರದಾಡ್ತಾ ಇರೋದನ್ನ ನೋಡಿದ್ದ. ಬಳಿಕ ಶಿವು ಬ್ಯಾಡ್ರಹಳ್ಳಿ ಸೇರಿದಂತೆ ಹಲವೆಡೆ ಮನೆಗಳಿಗೆ ಕನ್ನ ಹಾಕಿದ್ದು ಕದ್ದ ಚಿನ್ನಾಭರಣವನ್ನ ಸ್ನೇಹಿತರಾದ ಅನಿಲ್ ಮತ್ತು ವಿವೇಕ್ನ ಸಹಾಯದಿಂದ ಮಾರಾಟ ಮಾಡಿದ್ದಾನೆ. ತಮಿಳುನಾಡಿನಲ್ಲಿ 22 ಲಕ್ಷಕ್ಕೆ ಚಿನ್ನ ಮಾರಾಟ ಮಾಡಿಸಿದ್ದ ಶಿವು ಬಂದ ಹಣದಲ್ಲಿ ವಿವೇಕ್ಗೆ 4 ಲಕ್ಷ, ಅನಿಲ್ಗೆ 4 ಲಕ್ಷ ರೂಪಾಯಿ ಮೌಲ್ಯದ ಆಟೋ ಕೊಡಿಸಿದ್ದ. ಉಳಿದ 14 ಲಕ್ಷ ರೂಪಾಯಿ ಹಣದಲ್ಲಿ ಏರಿಯಾದ 20 ಮಕ್ಕಳಿಗೆ ಶಾಲಾ ಕಾಲೇಜ್ ಫೀಸ್ ಅನ್ನು ಕಟ್ಟಿದ್ದಾನೆ. ಮನೆಗಳ್ಳರನ್ನ ಬೆನ್ನತ್ತಿದ ಬ್ಯಾಡ್ರಹಳ್ಳಿ ಪೊಲೀಸರು 3 ಬಂಧಿಸಿದ್ದಾರೆ. ಶಿವು, ಅನಿಲ್ ಹಾಗೂ ವಿವೇಕ್ನನ್ನ ಬಂಧಿಸಿದ ಪೊಲೀಸರು 24 ಲಕ್ಷ ಮೌಲ್ಯದ 260 ಗ್ರಾಂ ಚಿನ್ನದ ಗಟ್ಟಿಯನ್ನ ಸೀಸ್ ಮಾಡಿದ್ದಾರೆ.